ಕುಂದಾನಗರಿ ಬೆಳಗಾವಿಯಲ್ಲೂ ಅವಾಂತರಗಳ ಸುರಿಮಳೆನೇ ನಡೆದಿದೆ. ಮಜಗಾಂವ್ ಗ್ರಾಮದಲ್ಲಿನ ಮನೆಗಳಿಗೆ ನೀರು ನುಗ್ಗಿದೆ. ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಮಳೆರಾಯ ಅವಾಂತರಗಳನ್ನು ತಂದೊಡ್ಡಿದ್ದಾನೆ. ಮನೆಗಳಿಗೆ ನೀರು ನುಗ್ಗಿದೆ. ದಿನಪೂರ್ತಿ ಅದೇ ಕೆಲಸ ಆಗಿಬಿಟ್ಟಿದೆ. ಇನ್ನು ಈ ಪಾಲಿಕೆಯವರು ಜಿಲ್ಲಾಡಳಿತವರು ಯಾರು ಬಂದಿಲ್ಲ. ಸೌಜನ್ಯಕ್ಕಾದರೂ ಬರಬೇಕಲ್ವಾ? ಸಮಸ್ಯೆಯನ್ನು ಕೇಳಲಿಕ್ಕೆ ಬಂದೇ ಇಲ್ಲ. 4 ವರ್ಷಗಳಿಂದ ಚರಂಡಿ ಸರಿಪಡಿಸಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಲ್ಲಿನ ನಿವಾಸಿಗಳು. ಇತ್ತ ಬೆಳಗಾವಿ ನಗರದಲ್ಲಿ ರಸ್ತೆಯಲ್ಲೇ ನಿಂತುಕೊಂಡಿದೆ ಮಳೆ ನೀರು. ವಾಹನ ಸವಾರರು ಕೂಡ ಹೈರಾಣಾದರು. ನೋಡಿ, ಚಿತ್ರಣ ನೋಡ್ತಾ ಇದ್ದೀವಿ ನಾವು. ಎಷ್ಟು ನೀರಿದೆ ನೋಡಿ, 2 ರಿಂದ 3 ಅಡಿ ನೀರು. ಇದು ಬೆಳಗಾವಿಯ ನಗರ ಪ್ರದೇಶದಲ್ಲಿ ಕಂಡು ಬಂದಂಥ ದೃಶ್ಯ. ಇಷ್ಟೆಲ್ಲ ಅವಾಂತರಗಳಾದರೂ ಕೂಡ ಪಾಲಿಕೆಯವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಿದ್ದೆ ಮಾಡ್ತಾ ಇದ್ದಾರೆ. ನೋಡಿ, ಮನೇಲಿ ನೀರು ಹೆಂಗೆ ಹೋಗ್ತಿದೆ ನೋಡಿ. ಮನೇಲಿ ನೀರು ಹೋಗಲಿ, ಮಳೆ ನೀರಾದರೆ ತಡ್ಕೋತೀವಿ ನಾವು. ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಗಬ್ಬು ನಾತ ಹೆಂಗೆ ಇರೋಕ್ಕಾಗತ್ತೆ ಮನೇಲಿ? ಆ ನೀರನ್ನು ಹೊರ ಹಾಕೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಮನೆಯವ್ರಿಗೆ. ನಿದ್ದೆ ಇಲ್ಲ, ಏನಿಲ್ಲ, ಕೆಲಸ ಬಿಟ್ಟು ಅದನ್ನೇ ಮಾಡಬೇಕು ಇನ್ಮೇಲೆ ಅವರು. ಬೆಳಗಾವಿಯಲ್ಲೂ ಕೂಡ ನಿನ್ನೆ ಸುರಿದಂತಹ ಮಳೆ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದೆ. 4 ವರ್ಷ ಆಯಿತು ಚರಂಡಿ ಸರಿಪಡಿಸಿ, ಒಳಚರಂಡಿ ಡ್ರೈನೇಜ್ ಕ್ಲೀನ್ ಮಾಡಿಸಿ ಅದನ್ನ ನೀರು ನಿಂತ್ಕೊಳ್ತಾ ಇದೆ. ನೀರು ಹರಿದು ಹೋಗ್ತಾ ಇಲ್ಲ. ನಮ್ಮ ಮನೆಗಳಿಗೆ ನುಗ್ತಾ ಇದೆ. ಇದು ನಮ್ಗೆ ತೊಂದರೆ ಆಗ್ತಿದೆ ಅಂಥೇಳಿ ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ಅಲ್ಲಿ ಅಧಿಕಾರಿಗಳು ತಲೆಗೆ ಹಾಕ್ಕೊಂಡಿಲ್ಲ. ನೋಡಿ, ಅದರ ಪರಿಣಾಮ ಅವರ ಬೇಜವಾಬ್ದಾರಿ. ಈಗ ನಿದ್ದೆ ಎಲ್ಲ ಬಿಟ್ಟು, ಊಟ ಬಿಟ್ಟು ಬರೀ ನೀರನ್ನು ಹೊರಹಾಕುವಂತಹ ದುಸ್ಥಿತಿ ಅಲ್ಲಿನ ಜನರಿಗೆ ಎದುರಾಗಿದೆ.